ಸಮೀಕ್ಷೆಗೆ ತೆರಳಿದಂತಹ ಶಿಕ್ಷಕಿಯ ಮೇಲೆ ಬೀದಿ ನಾಯಿಗಳು ದಾಳಿ. 10ಕ್ಕೂ ಹೆಚ್ಚು ನಾಯಿಗಳಿಂದ ಮಹಿಳೆ ಮೇಲೆ ಅಟ್ಯಾಕ್. ಹಾಸನದ ಬೇಲೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ. ಮುಖ, ಕೈ, ಕಾಲು, ದೇಹದ ಹಲವು ಭಾಗಗಳನ್ನು ಕಚ್ಚಿ ಹಾಕಿರುವಂತಹ ಘಟನೆ. ಸಮೀಕ್ಷೆಗೆ ತೆರಳಿದಂತಹ ಶಿಕ್ಷಕಿಯ ಮೇಲೆ ಬೀದಿ ನಾಯಿಗಳು ದಾಳಿ. 10ಕ್ಕೂ ಹೆಚ್ಚು ನಾಯಿಗಳಿಂದ ಮಹಿಳೆ ಮೇಲೆ ಅಟ್ಯಾಕ್. ಹಾಸನದ ಬೇಲೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ. ಮುಖ, ಕೈ, ಕಾಲು, ದೇಹದ ಹಲವು ಭಾಗಗಳನ್ನ ಕಚ್ಚಿ ಗಾಯ ಮಾಡಿರುವಂತದ್ದು. ಶಿಕ್ಷಕಿ ಬಚಾವ್ ಮಾಡಲಿಕ್ಕೆ ಬಂದಿರುವಂತಹ 7 ಜನರ ಮೇಲೆಯೂ ಕೂಡ ದಾಳಿ. ಪತ್ನಿ ಬಿಡಿಸಲು ಬಂದಂತಹ ಪತಿ ಶಿವಕುಮಾರ್ಗೂ ಕಚ್ಚಿದಂತಹ ಶ್ವಾನ. ಜೊತೆಗಂಟಿ ಸಮೀಕ್ಷೆಗೆ ಹೋಗಿದ್ದಂತಹ ಶಿಕ್ಷಕಿ ಚಿಕ್ಕಮ್ಮನಿಗೆ ಗಾಯವಾಗಿದೆ. ಬೇಲೂರಿನ GHPS ಶಾಲೆಯ ಶಿಕ್ಷಕಿ ಚಿಕ್ಕಮ್ಮ ಗಾಯಾಳುಗಳಿಗೆ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿರುವಂತದ್ದು. ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಬೀದಿ ನಾಯಿಗಳಿಂದ ಈಗ ಜಾತಿ ಗಂಟಿಗೆ ಹೋಗಿದ್ದಂತಹ ಶಿಕ್ಷಕಿಯ ಮೇಲೂ ಕೂಡ ಹಲ್ಲೆ ಮಾಡಲಾಗಿರುವಂತದ್ದು. ಏನಾಯ್ತು ಅನ್ನೋದನ್ನ ನೋಡೋಣ. ಚಿಕ್ಕಪ್ಪ ಬೇಡ ಅವರು ಸಮೀಕ್ಷಕ ಇದ್ರು. ಅವ್ರ ಜೊತೆ ಲಾಲು ಇದ್ದೆ, ಅವ್ರ ಹೊಂಚಬೆಲ್ ಲಾಲು. ಅದು ಎಲ್ಲಿತ್ತು ನಾಯಿ ಓಡುವುದು ಗೇಟ್ ಆಗಿರ್ಲಿಲ್ಲ. ಅದು ಹೊರಗಡೆ ಬಂದು ಫಸ್ಟ್ ಲಾಭಲ್ಲೇ ಕಚ್ಚಿತು. ಆಮೇಲೆ ಪಬ್ಲಿಕ್ ಕರ್ಸಿಗೆ ಒಂದು 4-5 ಜನ ಕಚ್ಚಿದೆ. ಎಲ್ಲೆಲ್ಲಿ ಕಚ್ಚಿದೆ? ತೊಡೆ ಕಚ್ಚಿದೆ, ಕೈ ಕಚ್ಚಿದೆ. ಎಷ್ಟನೇ ದಿನ ಸಮೀಕ್ಷಕರು ಹೋಗಿರೋದು? ಇವತ್ತು 4-5 ಇರ್ಬೋದು. ಎಲ್ಲಿ ಕಡ್ದಿದ್ದು? ಅದು ಹಳೇಬೇಡ್ ರೋಡು JP ಬೀದಿ, ವೈಶಾಳ ಹಳೇಬೇಡ್ ರೋಡು JP ಬೀದಿ. ಒಂದೇ ಒಂದು ಬಂತು. ಅದಲ್ಲ ಸಾಕಿನ ನಾಯಿ ಅಲ್ವಾ? ಅವ್ರು ಏನಾಗಬೇಕು ನಿಮಗೆ? ನನ್ನ ಮಿಸ್ಸಸ್. ಸರ್ಕಾರಿ ನೌಕರರ ಮೇಲೆ ವಿಶೇಷವಾಗಿ ನಮ್ಮ ಟೀಚರ್ಸ್ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಕಾಲಾವಕಾಶವನ್ನು ಕೊಟ್ಟು ಈ ಸಮೀಕ್ಷೆಯನ್ನು ಮಾಡಬೇಕಾಗಿತ್ತು. ಆದರೆ ಅಲ್ಪ ಕಾಲದಲ್ಲಿ ಇಷ್ಟೊಂದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಡ ಹಾಕೋದ್ರ ಮುಖಾಂತರ ಇವತ್ತು ಮಾನಸಿಕವಾಗಿ ನಮ್ಮ ಎಲ್ಲ ಶಿಕ್ಷಕರು ಕುಗ್ಗೋಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತು ಟವರ್ ಸಮಸ್ಯೆಗಳು ಜಾಸ್ತಿ ಇದೆ. ಆ ಟವರ್ ಸಮಸ್ಯೆ ಇಲ್ಲ ಅಂತ ಅವರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ. ಒಂದು 300 ಮನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಯಾವ ರೀತಿ ಮಾಡೋದಕ್ಕೆ ಸಾಧ್ಯ? ಇಂಥ ಸಂದರ್ಭದಲ್ಲಿ ಈ ಬೀದಿ ನಾಯಿಗಳು ಅರ್ಜೆಂಟ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಡೆ ಮಲೆನಾಡು ಭಾಗದಲ್ಲಿ ಆನೆಗಳ ಕಾಟ ಇದೆ, ಆ ಕಡೆ ನಮ್ಮ ಜಾವಗಲ್ ಭಾಗದಲ್ಲಿ ಚಿರತೆಗಳ ಕಾಟ ಇದೆ. ಇದನ್ನು ಕೊಡ್ತಕ್ಕಂಥ ನಿಜವಾಗ್ಲೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ. ಇಂಥ ಒಂದು ನಿರ್ದಿಷ್ಟ ಅವಧಿಯನ್ನು ತಾವು ಮಾಡಿ ಶಿಕ್ಷಕರನ್ನು ಎಲ್ಲೋ ಒಂದು ರೀತಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. ದಯವಿಟ್ಟು ಇದನ್ನು ಎತ್ತೇಚ್ಕೊಳ್ಳಿ. ಇದರಿಂದ ತಾವು ಸಮೀಕ್ಷೆಗೆ ಕಾಲಾವಕಾಶವನ್ನು ಕೊಟ್ಟು ಸಮೀಕ್ಷೆಯನ್ನು ಮಾಡ್ತೀವಿ. ಆದರೆ ಯಾವ ರೀತಿ ಸಮೀಕ್ಷೆ ಆಗಬೇಕು ಅಂತಕ್ಕಂಥದ್ದು ನಿನ್ನೆ ಮೊನ್ನೆ ಎಲ್ಲ ತಾವು ನೋಡಿದ್ದೀರಾ. ಅಪಸ್ವರ ಈಗಾಗಲೇ ಎದ್ದಿದೆ. ಸಮೀಕ್ಷೆಯನ್ನು ಸ್ವಾರ್ಥಕ್ಕೋಸ್ಕರ ಆಗ್ತಾ ಇದೆಯಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.